ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮಾನಸ ಮಹಿ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಹಿ ಅವರು ಡ್ಯೂಟಿಗೆ ಹೋಗಬೇಕಿತ್ತು, ಅದರಿಂದ ರೆಡಿ ಆಗಿಬಿಟ್ಟು ಪಾಪುನ ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತ ಹೇಳಿ ಆಟಾಡಿಸ್ತಾ ಇದ್ರು. ಟೈಮ್ ಆಗಿಬಿಟ್ಟಿತ್ತು, ಆದ್ರೂ ಸ್ವಲ್ಪ ಹೊತ್ತು ಆಟಾಡ್ತೀನಿ ಪಾಪು ಜೊತೆಗೆ ಅಂತ ಹೇಳಿ ಆಟಾಡ್ತಾಯಿದ್ರು. ಬಾಬಾ ಅಂತ ಕರೀತಾ ಇದ್ರು. ಆಟಾಡ್ತಾ ಇರ್ಬೇಕಾದ್ರೆ ಯಾವುದೋ ಫೋನ್ ಬಂತು, ಸೊ ಅದಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ. ಇವಾಗ ಇಬ್ಬರು ಸೇರಿ ಯಾರ ಹತ್ರ ಬರ್ತಾಳೆ ಅಂತ ಕರಿತಾ ಇದ್ವಿ. ನನ್ನ ಹತ್ರ ಬಾ, ನನ್ನ ಹತ್ರ ಬಾ, ನನ್ನ ಹತ್ರ ಬಾ, ನನ್ನ ಹತ್ರ ಬಾ ಅಂತ ಕರಿತಾ ಇದ್ವಿ. ಅವ್ರು ತುಂಬ ಆಟಾಡಿಸ್ತಾ ಇದ್ಲು. ಇಬ್ಬರು ಕೂಗ್ತಾ ಇದ್ವಿ, ಬಾ ನನ್ನ ಹತ್ರ ಬಾ, ನನ್ನ ಹತ್ರ ಬಾ ಅಂತ. ಅವಳು ತುಂಬ ಆಟಾಡಿಸ್ತಾ ಇದ್ಲು, ಬರ್ತಾನೆ ಇರಲಿಲ್ಲ. ನನ್ನ ಹತ್ರ ಐತೆ, ಪಪ್ಪನ ಹತ್ರ ಐತೆ ಅಂತ ಕೇಳ್ತಾ ಇದ್ದೆ. ನಾನು ನನ್ನ ಹತ್ರನೇ ಬಾ ಅಂತ ಕರಿತಾ ಇದ್ದೆ. ಅವಳು ಅವರ ಪಪ್ಪನ ಹತ್ರ ಬಂದು ಅವ್ರ ಪಪ್ಪನ ಹತ್ರಕ್ಕೆ ಬಂದಳು. ಅವರೇ ಎತ್ಕೊಂಡ್ರು. ಅವ್ರ ಹತ್ರಕ್ಕೆ ಬಂದು ಫೈನಲಿ ನನ್ನ ಹತ್ರಕ್ಕೆ ಬರಲೇ ಇಲ್ಲ. ಅದರಿಂದ ನಾನು ಹಿಂಗೆ ಮಾಡ್ತಾಯಿದ್ದೆ. ಇವಾಗ ಹೊರಡ್ತೀನಿ ಅಂತ ಹೇಳಿ ಅವರು ಟೈಮ್ ಆಗಿಬಿಟ್ಟಿದೆ ಅಂತ ಬಾಯ್ ಮಾಡ್ತಾಯಿದ್ರು. ನಾನು ಪಾಪನ ಕರ್ಕೊಂಡು ಈಚೆ ನಿಂತಾ ಇದ್ದೆ. ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೆ. ಅವ್ರಿಗೂ ಮನಸ್ಸಿರಲಿಲ್ಲ ಹೋಗೋಕ್ಕೆ, ಪಾಪು ಬಿಟ್ಟು ಮತ್ತು ನನ್ನ ಬಿಟ್ಟು. ಬಟ್ ಡ್ಯೂಟಿಗೆ ಹೋಗ್ಬೇಕಲ್ವಾ, ಇವಳು ನೋಡ್ತಾ ಇದ್ಲು. ಬಾಯ್ ಬಾಯ್ ಮಾಡ್ತಾ ಇದ್ಲು ಅವಳು ಪಪ್ಪಂಗೆ. ನನಗಂತೂ ತುಂಬ ಬೇಜಾರಾಗ್ತಾ ಇತ್ತು. ತುಂಬ ಮಿಸ್ ಮಾಡ್ಕೋತಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದೆ. ನನಗೂ ಒಳ್ಳೆದ ಮನಸ್ಸಿಂದ ಬೀಳ್ಕೊಡ್ತಾ ಇದ್ದೀನಿ. ಹೊರಟ್ರು, ಹಂಗೆ ಕೆಳಗಡೆ ಸ್ಟೆಪ್ಸ್ ಇಳ್ಕೊಂಡು ಹೋದರು. ಆ ಕಡೆ ಕಾಣಿಸಲ್ಲ ಅಂತ ಹೇಳಿದ ನಾನು ಈ ಕಡೆ ಬಂದೆ. ಅದು ಹೋಗಿ ನೋಡ್ತಾ ಇದ್ರು ಮೇಲ್ಗಡೆ. ಅಂತೂ ಇಂದು ಬೈಕ್ ಹತ್ರ ಹೊರಟೆ ಹೋದ್ರು. ಇವಳಂತೂ ಅವ್ರ ಪಾಪಂದೇ ನೋಡ್ತಾ ಇದ್ಲು, ಸಪ್ಪೆ ಮುಖ ಇಟ್ಕೊಂಡು. ಅವಳಿಗೆ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ. ಅವರಿದ್ರೆ ಅವಳ ಚೆನ್ನಾಗಿ ಆಟಾಡಿಸ್ತಾರೆ. ತುಂಬ ಚೆನ್ನಾಗಿ ಹಚ್ಕೊಬಿಟ್ಟವಳೆ ಅವ್ರನ್ನ. ಅವ್ರಿಗಂತೂ ಹೋಗೋಕ್ಕೆ ಮನಸ್ಸಿಲ್ಲ, ಅದರಿಂದ ನೋಡ್ತಾ ಇದ್ರು. ಮತ್ತೆ ಮನೆ ಹತ್ರನೇ ಸ್ವಲ್ಪ ಬಂದರು, ಬಿಸಿಲು ಅಂತ ಹೇಳಿ. ಅಲ್ಲಿ ಅವಳವ್ರ ಪಾಪಂದೇ ನೋಡ್ತಾ ಇದ್ಲು. ಬರ್ತೀನಿ ಅಂತ ಹೇಳ್ತಾ ಇದ್ರು. ಅವ್ರ ಮಗಳನ್ನ ಮಾತಾಡಿಸ್ತಾ ಇದ್ರು. ಫೈನಲಿ ಹೊರಟೆ ಬಿಟ್ರು. ಅಷ್ಟು ದೂರ ಹೋಗೋ ತನಕ ತಿರುಗಿ ನೋಡ್ಕೊ ಹೋಗ್ತಾ ಇದ್ರು. ಅದನ್ನು ಝೂಮ್ ಆಗ್ತಾ ಇದ್ದೀನಿ. ಹೊರಟೆ ಹೋದ್ರು. ತುಂಬ ಬೇಜಾರಾಯಿತು. ಅದಕ್ಕೆ ಸ್ವಲ್ಪ ಹೊತ್ತು ಪಾಪುನ ಆಟಾಡ್ಸೋಣ ಅಂತ ಹೇಳಿ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದೆ. ಎತ್ಕೊಂಡು ಮಲ್ಕೋತಾಳೇನೋ ಅಂತ ಟ್ರೈ ಮಾಡ್ತಾ ಇದ್ದೆ. ಹೋಗಿದ್ರಿಂದ ತುಂಬ ಬೇಜಾರಾಯಿತು. ಅದಕ್ಕೆ ಸುಮ್ಮನೆ ಆ ಕಡೆ ಈ ಕಡೆ ತಿರುಗಾಡ್ತಾ ಪಾಪು ಜೊತೆಗೆ ಮಾತಾಡ್ತಾ ಇದ್ದೆ. ಅವಳು ಏನೋ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ನನ್ನ ಜೊತೆ. ಮಲ್ಕತ್ತಾಳೇನೋ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೆ. ಈ ಕಳ್ಳಿ ಮಲ್ಕತ್ತಾನೆ ಇರಲಿಲ್ಲ.
ಆಟ ಆಡ್ತಾ ಇದ್ಲು. ಇವಾಗ ಮಲಗಿಸೋಣ ಅಂತ ಹೇಳಿ ರೂಮ್ ಕಡೆ ಬಂದೆ. ಅವಳಿಗೆ ವಿಟಮಿನ್ ಡಿ ಕೊಡ್ತಾ ಇದ್ವಲ್ಲ, ಡೈಲಿ ಕೊಡಬೇಕಲ್ಲ, ಮಾರ್ನಿಂಗ್ 10 o'clock ಆಗಿದೆ. ಅದರಿಂದ ಇವಾಗ ಕೊಡೋಣ ಅಂತ ಹೇಳಿ ತಗೊಂಡೆ. ಹಾಗೆ ಹಾಲು ಕುಡ್ದಿದ್ದ ಲೋಟ ಎಲ್ಲ ಇತ್ತಲ್ಲ, ನೀರು ಕುಡ್ದಿದ್ದ ಲೋಟ, ಅದನ್ನೆಲ್ಲ ತಗೊಂಡೋಗಿ ಸಿಂಕಿಗೆ ಹಾಕೋಣ ಅಂತ ತಗೊಬಂದೆ. ಇಟ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಿಕೊಂಡು ಮತ್ತೆ ಗೋಲು ಹತ್ರ ಹೋದೆ. ಅವಳದು ಗೊಂಬೆಗಳೆಲ್ಲ ತಗೊಂಡು ಆಟಾಡ್ತಾ ಇದ್ಲು. ನೋಡಿ, ಇದೆಲ್ಲ ಅವಳು ಮುರಿದಾಕಿರೋದು ಗೊಂಬೆಗಳು. ಎಲ್ಲ ನೆಲಕ್ಕೆ ಬಡ್ದು ಮುರಿದಾಕ್ಬಿಟ್ಟಿದ್ದಾಳೆ ಎಲ್ಲನೂ. ಎಲ್ಲ ನೋಡಿ, ಇದು ಗೊಂಬೆಗೆ ಮುಂದೆ ಬಾರ್ಸಕ್ಕೆ ಡಂಡಿ ಕೊಟ್ಟಿದ್ರು, ಅದನ್ನು ನೆಲಕ್ಕೆ ಬಡ್ದು ಮುರಿದಾಕ್ಬಿಟ್ಟಿದ್ದಾಳೆ. ಇದು ಮೀನೊಂದು ಮುಂದೆ ಇದೆ, ಹಿಂದೆದು ಬಾಲನೆ ಕಿತ್ತಾಕ್ಬಿಟ್ಟಿದ್ದಾಳೆ. ನೋಡಿ, ಇದು ಒಂಥರ ಬಾಕ್ಸ್ ಥರ ಬರುತ್ತೆ, ಅದ್ರದ್ದು ಎಲ್ಲ ಬಿಡಿ ಮಾಡಿಬಿಟ್ಟಿದ್ದಾಳೆ ಎಲ್ಲನೂ. ಇದನ್ನೊಂದು ಹೊಡೆದಾಕಿಲ್ಲ, ಇಟ್ಟವಳೆ ಸುಮಾರಾಗಿ. ಅದನ್ನೆಲ್ಲ ಎಲ್ಲನೂ ಇತ್ತು, ಅದನ್ನು ಹುಡುಕಿ ತೆಗಿತಾ ಇದ್ದೆ. ಇದನ್ನು ಅಷ್ಟೇ ನೋಡಿ, ಇದು ಸುತ್ತಿಗೆ ಥರ ಇತ್ತು, ಒಳಗಡೆ ಮಣಿ ಕೊಟ್ಟಿದ್ರು, ಹಿಂಗೆ ಆಡಿಸಿದ್ರೆ ಸೌಂಡ್ ಬರ್ತಿತ್ತು, ಚೆನ್ನಾಗಿ ಬರ್ತಿತ್ತು. ಅದೆಲ್ಲ ಹೊಡೆದಾಕೊಳ್ಳೆ. ಇದು ಗಿಲ್ಕಿ, ಅದನ್ನು ಹೊಡೆದಾಕೊಳ್ಳೆ. ಇದು ಅಷ್ಟೇ, ಒಳಗಡೆ ಮಣಿ ಕೊಟ್ಟಿದ್ರು, ಅದನ್ನು ಹೊಡೆದಾಕೊಳ್ಳೆ. ಇದೂ ಅಷ್ಟೇ ನೋಡಿ, ಈ ರೀತಿ ಮಾಡಿಟ್ಟಿದ್ದಾಳೆ. ತುಂಬ ಕಿತಾಪತಿ ಇವಳು ನೋಡಿ. ಗಿಲ್ಕಿದು ಮೇಲ್ಗಡೆದೇ ಇಲ್ಲ. ಇದು ಅಷ್ಟೇ, ಹಿಂಗೆ ಆಡಿಸಿದ್ರೆ ಲೈಟ್ ಬರ್ತಾ ಇತ್ತು, ಅದನ್ನು ಹಾಳು ಮಾಡೋಳೆ. ಪಿ ಅನ್ನುತ್ತೆ ಅಷ್ಟೇ, ಪ್ರೆಸ್ ಮಾಡಿದ್ರೆ. ಇದೇನಿಲ್ಲ, ಚೆಂದಾಗಿದ್ದಾನೆ, ಹಿಂಗೆ ಇದೆ, ಪ್ರೆಸ್ ಮಾಡಿದ್ರೆ ಪಿ ಅನ್ನುತ್ತೆ. ಮಾಮೂಲಿ ಗಿಲ್ಕಿ ಇದು ಚೆನ್ನಾಗೈತೆ. ಇದನ್ನು ಸ್ವಲ್ಪ ಹಂಗೆ ನೋಡಿ ಹೊಡೆದಾಕೊಳ್ಳಿ. ಇದನ್ನು ಈ ರೀತಿ ಗಮ್ಮ ಕಂಟಿಸಿದ್ರೆ ಅದಾಗುತ್ತೆ. ಟ್ರೈ ಮಾಡಬೇಕು. ಇದಂತೂ ಆಗಲ್ಲ ಬಿಡಿ, ಅದು ಚಿಂದಿ ಆಗ್ಬಿಟ್ಟೈತೆ. ಇವಾಗ ಇದನ್ನ ಜೋಡಿಸೋಣ ಅಂದ್ಬಿಟ್ಟು ಇದನ್ನು ತಗೊಂಡೆ. ಇದು ನಾವು ಚಿಕ್ಕ ವಯಸ್ಸಲ್ಲಿದ್ದೆ ತಗೊಂಡು ಆಟಾಡ್ತಾ ಇದ್ವಿ ಜಾಸ್ತಿ. ಇದನ್ನು ಆಟಾಡ್ತಾಳೆ, ಏನಿಲ್ಲ, ತಿನ್ಸೋ ಹೋಗೋದು ತಗೊಂಡು ಅದು ಆಟಾಡ್ತಾಳೆ. ಇದನ್ನು ಜೋಡಿಸೋಣ ಅಂದ್ಬಿಟ್ಟು ಎತ್ಕೊಂಡೆ, ಜೋಡಿಸ್ಬಿಟ್ಟು ಅಲ್ಲೇ ಇಟ್ಟೆ. ಇವಾಗ ಇದೆಲ್ಲ ಬಿಡಿ ಮಾಡಿಬಿಟ್ಟಿದ್ಲಲ್ಲ, ಇದನ್ನು ಜೋಡಿಸೋಣ ಅಂದ್ಬಿಟ್ಟು ತಗೊಂಡೆ, ಜೋಡಿಸ್ತಾ ಇದ್ದೆ. ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು. ಅವಳು ಬಿಡಬೇಕಲ್ಲ ಜೋಡ್ಸೋಕ್ಕೆ, ಅದನ್ನು ಕಿತ್ಕೊಳ್ಳೋಕೆ ಬಂದಳು. ಕೊಡು ಅಂತ ಕಿತ್ಕೊತಾ ಇದ್ಲು. ಕೊಡಲ್ಲ ಅಂತಂದರೆ ಜೋರಾಗಿ ಕಿರ್ಚಿಬಿಟ್ಲು, ಅದರಿಂದ ಕೊಟ್ಟೆ ಬಿಟ್ಟೆ. ಮತ್ತೆ ಕಿತ್ಕೊಂಡೆ, ಜೋಡಿಸ್ಬಿಟ್ಟು ಕೊಡೋಣ ಅಂತ. ಆದ್ರೂ ಅವಳು ಕಿತ್ಕೊಳ್ಳೋಕೆ ಬಂದಳು, ಆಟ ಮಾಡಿ ಬಿಡ್ತಾನೆ ಇರಲಿಲ್ಲ ಅವಳು. ಅವಳಿಗೆ ತಾನೇ ಜೋಡಿಸ್ಬಿಟ್ಕೊಳ್ಳೋಣ ಅಂತ ಹೇಳಿ ನಾನು ಜೋಡಿಸ್ತಾ ಇದ್ದೆ, ಬಟ್ ಅವಳು ಬಿಡ್ತಾನೆ ಇರಲಿಲ್ಲ, ಜೋರಾಗಿ ಅಳ್ತಾ ಇದ್ಲು. ನನಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು, ಕೊಟ್ಟೆ ಬಿಟ್ಟೆ. ನೋಡಿ, ಎತ್ಕೊಂಡು ಆಟಾಡ್ತವಳೆ. ನಾವು ಯಾವ್ದು ಎತ್ಕೋತೀವಿ ಅದೇ ಬೇಕು ಅಂತಾಳೆ.
ಅಷ್ಟೊಂದಿದೆ. ಅದನ್ನೆಲ್ಲ ಬಿಟ್ಟು ನೋಡಿ ಇಲ್ಲಿಗೆ ಬಂದವಳೆ. ಫೈನಲಿ ಕಿತ್ಕೊಂಡು ಜೋಡಿಸ್ದೆ. ಆಚೆ ತಗೊಂಡೋಗಿ ಹಾಲಲ್ಲಿ ಬಿಟ್ಟೆ ಆಟ ಆಡ್ತಾ ಇರಲಿ ಅಂತ. ಅವಳಿಗೆ ಇವಾಗ ಏನಾದ್ರು ತಿನ್ಸೋಣ ಅಂತ ಹೇಳಿ ಸಿರ್ಲೆಕ್ಸ್ ಮಾಡೋಣ ಅಂತ ಬಂದೆ. ಸಿರ್ಲೆಕ್ಸ್ ಡಬ್ಬ ಎತ್ಕೊಂಡೆ. ಸಿರ್ಲೆಕ್ಸ್ ಡಬ್ಬ ಅಲ್ಲ ಇದು ಆ್ಯಕ್ಚುಲಿ ನಾನು ಪೌಡ್ರ್ ಕೊಟ್ಟಿದ್ದರು ಅದ್ರ ಡಬ್ಬ ಒಳಗಡೆ. ಇದು ಸಿರ್ಲೆಕ್ಸ್ ಡಬ್ಬ ನೋಡಿ, ಇದೇ ತಿನ್ನಿಸ್ತಾ ಇರೋದು ನೆಸ್ಲೆ ಸಿರ್ಲೆಕ್ಸು. ರೈಸ್ ತಿನ್ನಿಸ್ತಾ ಇರೋದು. ಇವಾಗ 3 ಡಬ್ಬಿ ಖಾಲಿಯಾಗಿದೆ ನೋಡಿ. ಅದಕ್ಕೆ ನೀರು ತಗೊಳ್ಳೋಣ ಅಂತ ಹೇಳಿ ಈಚೆ ಫಿಲ್ಟ್ರ್ ವಾಟ್ರದ್ದು ನೀರು ತಂದಿಟ್ಟಿರ್ತೀವಲ್ಲ ಅಲ್ಲಿ ತಗೊಳ್ಳೋಕೆ ಬಂದೆ. ಒಂದು ಲೋಟ ನೀರು ತಗೊಂಡು ಒಳಗಡೆ ಬಂದೆ. ಇವಾಗ ಸ್ಟವ್ ಹಚ್ಚೋಣ ಅಂತ ಹೇಳಿ ಹಚ್ಚಿ ಪಾತ್ರೆ ಇಟ್ಟು ನೀರು ಹಾಕಿದೆ. ಒಂದು ಲೋಟ ಪೂರ್ತಿ ನೀರು ಹಾಕಿದೆ. ಬೌಲ್ ತಗೊಂಡೆ. ವಾಶ್ ಮಾಡಿ ಇಟ್ಕೊಳ್ಳೋಣ ಇವಾಗಲೇ ಅಂತ. ವಾಶ್ ಆಯಿತು. ನೀರು ಬಿಸಿ ಆಗ್ತಾಯಿತ್ತು ನೋಡಿ. ಅವಳದು ಆಕ್ಸಸರೀಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ತಿನ್ಸೋದು ಅಲ್ಲ. ಇವಾಗ ನೀರು ಬಿಸಿ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಕೊತ್ತ ಕುದಿಬೇಕು ನೀರು. ಬೌಲ್ ತಗೊಂಡೆ. ಅಷ್ಟರಲ್ಲಿ ನೀರೆಲ್ಲ ಕಾದಿತ್ತು. ಅದಕ್ಕೆ ಸ್ಟವ್ ಆಫ್ ಮಾಡಿ ಒಂದು ಲೋಟ ನೀರು ತಗೊಂಡೆ. ಆ ನೀರನ್ನ ಬೀಳಿಸ್ಬಿಟ್ಟೆ ನಾನು ಕೆಳಗಡೆ. ನನ್ನ ಕಾಲಿಗೆ ಸ್ವಲ್ಪ ಚೆಲ್ಕೊಬಿಡ್ತು. ಏನಾಗಲಿಲ್ಲ. ಮತ್ತೆ ಇನ್ನೊಂದು ಲೋಟ ತಗೊಂಡು ಬೌಲಲ್ಲಿ ಹಾಕಿದೆ. ಇವಾಗ ಡಬ್ಬ ಓಪನ್ ಮಾಡಿ ಸಿರ್ಲೆಕ್ಸ್ ತಗೊಳ್ಳೋಣ ಅಂತ ಒಂದು ಸ್ಪೂನ್ ಒಳಗಡೆ ಇಟ್ಕೊಂಡಿದ್ದೆ. 1 ಸ್ಪೂನ್ ಹಾಕ್ಕೊಂಡೆ ಸಿರ್ಲೆಕ್ಸು. ಮತ್ತು ಇನ್ನೂ 1 ಸ್ಪೂನ್ ಹಾಕಿದೆ. 2 ಸ್ಪೂನ್. ಡೈಲಿ 2 ಸ್ಪೂನ್ ತಿನ್ನಿಸ್ತೀನಿ ಮಾರ್ನಿಂಗ್ ಟೈಮ್. ಅದು ಸ್ಪೂನ್ ಇಟ್ಟಿದ್ದೆ, ಅದನ್ನು ಹುಡುಕ್ತಾ ಇದ್ದೆ, ಎಲ್ಲ ಸಿಗ್ತಾನೇ ಇರಲಿಲ್ಲ. ಸ್ಮಾಲ್ ಸ್ಪೂನ್. ಹುಡುಕ್ತೆ, ಸುಮಾರು ಹೊತ್ತು ಹುಡುಕ್ತೆ. ಅವಳ ಸ್ಪೂನ್ ಎಲ್ಲೂ ನನ್ನ ಕೈಗೆ ಸಿಗ್ತಾನೆ ಇರಲಿಲ್ಲ. ನಮ್ಮ ಮಮ್ಮಿ ಎಲ್ಲೋ ಇಟ್ಬಿಟ್ಟಿದ್ರು ಅನಿಸುತ್ತೆ, ವಾಶ್ ಮಾಡಿಬಿಟ್ಟು. ನೈಟು ರಾಗಿ ಸರಿ ತಿನ್ನಿಸಿದ್ನಲ್ವ, ಅದ್ರದ್ದು ಜೊತೆ ಬೌಲ್ ಜೊತೆ ಇಟ್ಬಿಟ್ಟವ್ರೆ ಎಲ್ಲೋ. ಹುಡುಕ್ತೆ ಸಿಗ್ತಾನೇ ಇಲ್ಲ. ಕೊನೆಗೆ ದೊಡ್ಡ ಸ್ಪೂನೇ ತಗೊಂಡೆ. ನಾರ್ಮಲ್ ಸ್ಪೂನ್, ಮಾಮೂಲಿ ಸ್ಪೂನೇ ತಗೊಂಡು ಸಿರ್ಲೆಕ್ಸ್ನ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೆ ನೀರಲ್ಲಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಅಷ್ಟೇ ಚೆನ್ನಾಗಿ ಕೊತ ಕುದಿಬೇಕು. ಆ ನೀರನ್ನೇ ತಗೋಬೇಕು. ಸ್ವಲ್ಪ ಬಿಸಿ ಮಾಡಿಬಿಟ್ಟು ತಗೊಂಡ್ರೆ ಅದು ಚೆನ್ನಾಗಿರಲ್ಲ. ಸಿರ್ಲೆಕ್ಸ್ ಹೋದ್ರೂ ಹೊಂದ್ಕೊಳ್ಳಲ್ಲ. ಅದರಿಂದ ಕೊತ ಕುದಿಯೋ ನೀರನ್ನ ತಗೊಂಡ್ರೆ ಬೆಟರು. ಸಿರ್ಲೆಕ್ಸು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಹೇಳಿದ್ನಲ್ಲ ಮೊದಲೇ ಒಂದ್ಸಲ, ಪಾಪು ಫುಡ್ ಮಾಡಬೇಕು ಅಂದರೆ ತುಂಬ ತಾಳ್ಮೆ ಇರಬೇಕು ಅಂತ. ಅದು ರೆಡಿ ಆಗಿದೆ ನೋಡ್ಬೋದು. ಒಂದು ಲೋಟ ಬಿಸಿನೀರು ತಗೊಂಡು ಮತ್ತು ಸಿರ್ಲೆಕ್ಸ್ ತಗೊಂಡು ತಿನ್ಸೋಣ ಅಂತ ಹೇಳಿ ತಗೊಂಡು ಹೋಗ್ತಾಯಿದ್ದೀನಿ. ಪಾಪು ಅಲ್ಲಿ ಆಟಾಡ್ತಾ ಇದ್ಲು. ಹಾಲಲ್ಲಿ ಕೊಂಬೆ ಕೊಟ್ಟಿದ್ದೆ, ನಡ್ತಾ ಇದ್ಲು. ಇವಾಗ ಎತ್ಕೊಂಡು ಸ್ವಲ್ಪ ಫಸ್ಟು ನೀರು ಕುಡಿಸ್ದೆ. ನೀರೇನಿಲ್ಲ, ಚೆನ್ನಾಗಿ ಕುಡಿತಾಳೆ ಇಷ್ಟಪಟ್ಟು. ತಿನ್ನೋದೇ ಸ್ವಲ್ಪ ಕಷ್ಟ. ತುಂಬ ಹೊತ್ತು ಆಟಾಡ್ಸಿ ತಿಂತಾಳೆ. ಫಸ್ಟೇನೆಲ್ಲ ತಿಂತಾಳೆ, ತಿನ್ನೋದು ಸ್ವಲ್ಪ. ಇವಾಗ ಆಟಾಡಿಸ್ತಾ ಇದ್ದೀನಿ, ತಿನ್ಸೋಕ್ಕೆ ಸರ್ಕಸೇ ಮಾಡಬೇಕು ಅವಳ ಮುದ್ದೆ, ಇಲ್ಲಾಂದರೆ ತಿನ್ನೋದಿಲ್ಲ ಅವಳು. ಅದಕ್ಕೆ ಆಟಾಡಿಸ್ತಾ ಇದ್ದೆ. ಅಂತೂ ಇಂತೂ ಖಾಲಿ ಮಾಡಿದ್ಲು. ಬೌಲ್ ಎತ್ಕೊಂಡು ಸಿಂಕಿಗೆ ಹಾಕೋಣ ಅಂತ ಬಂದೆ. ಹಾಕಿ ವಾಶ್ ಮಾಡಿಟ್ಬಿಡೋಣ, 3 ತಾನೆ ಅಂತ ಹೇಳಿ ನಾನು ಕೈ ತೊಳ್ಕೊಬಿಟ್ಟು ನೀಟಾಗಿ ಸಿರ್ಲೆಕ್ಸ್ ಎಲ್ಲ ಮೆತ್ಬಿಟ್ಟಿದ್ಲು ಕೈಗೆಲ್ಲ. ಅದಕ್ಕೆ ಮುಚ್ಚಿ ತೊಳಿತಾ ಇದ್ದೀನಿ.
ಅದು ಸ್ವಲ್ಪ ಹೋಗೋದಿಲ್ಲ, ಫ್ರೆಶ್ ಮಾಡೋದು ಬೇಕು. ಹಂಗೂ ಆಯಿತು. ಇವಾಗ ವಾಶ್ ಮಾಡೋಣ. ಅದು ಮೂರೇ ಪಾತ್ರೆ ಇತ್ತಲ್ಲ, ಅದನ್ನು ವಾಶ್ ಮಾಡಿಬಿಡೋಣ. ತಿನ್ಸಿದ್ನಲ್ವ ಅದು ಅಂತ ಹೇಳಿ ಅದನ್ನು ಫಸ್ಟ್ ನೀರಲ್ಲಿ ತೊಳ್ಕೊತಿದ್ದೆ. ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿ ತೊಳೆದು ಸೋಪೆಲ್ಲ ಕುಜ್ಜಾಯ್ತು. ಇವಾಗ ತೊಳಿತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಆಯಿತು. ನೆಕ್ಸ್ಟ್ ಸ್ಪೂನ್ ಇತ್ತು, ಒಂದೇ ಒಂದು ನೋಡಿರಲಿಲ್ಲ, ಅದನ್ನು ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ವಾಶ್ ಮಾಡಿ ಎಲ್ಲ ಆಯಿತು. ಅದನ್ನೆಲ್ಲ ಸೈಡಲ್ಲಿಟ್ಟು ಇವಾಗ ತಿನ್ಸಿದ್ನಲ್ಲ ಪಾಪುಗೆ ಬಾಯಿ ಕ್ಲೀನ್ ಮಾಡೋಣ ಅಂತ ಹೇಳಿ ಬಾಯಿ ಕ್ಲೀನ್ ಮಾಡೋದು ತಗೊಂಡೆ. ಇದು ಬೇಬೀಸ್ಗಂತಾನೆ, ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನೋಡಿ. ತಗೊಂಡು ಆಮೇಲೆ ಪಾಪುಗೆ ಸ್ನಾನ ಮಾಡಿಸ್ಬೇಕಿತ್ತಲ್ವ, ಅದಕ್ಕೆ ಬಟ್ಟೆ ತೆಗೆದಿಡೋಣ ಅಂತ ಹೇಳಿ ಬಟ್ಟೆ ತಗೊಂಡೆ. ಒಂದು ಟೀ ಶರ್ಟು ಮತ್ತು ಒಂದು ಪ್ಯಾಂಟು. ಮೇಲ್ಗಡೆ ಇಟ್ಟು ಒಂದು ಶಾಲನ್ನು, ಮೈ ವರ್ಷಕ್ಕೆ ಶಾಲನ್ನು ತೆಗೆದಿಟ್ಟು ಇವಾಗ ಫಸ್ಟ್ ಮಸಾಜ್ ಮಾಡಬೇಕಿತ್ತು, ಮರೆತೇ ಹೋಗಿದ್ದೆ. ಮಸಾಜ್ ಮಾಡೋಕ್ಕೆ ಅಂತ ಮಸಾಜ್ ಆಯಿಲ್ ತಗೊಂಡು ಸೆಬಾಮೆಡ್ದು ನಾನು ಯೂಸ್ ಮಾಡೋದು. ಯಾವುದೇ ಎಲ್ಲ ಪ್ರಾಡಕ್ಟ್ರು ಸೆಬಾಮೆಡ್ ಯೂಸ್ ಮಾಡೋದು ನನ್ನ ಪಾಪುಗೆ. ತುಂಬ ಒಳ್ಳೆಯದು ಅದು ಮಕ್ಕಳಿಗೆ. ಇವಾಗ ರಬ್ಬರ್ ಶೀಟೆಲ್ಲ ಹಾಸಿ ಮಸಾಜ್ ಮಾಡೋಕ್ಕೆ ರೆಡಿ ಮಾಡಿದೆ. ಮಸಾಜ್ ಎಲ್ಲ ಆಯಿತು. ಮುಗಿಸಿ ಇವಾಗ ಶಾಂಪು ಮತ್ತು ಜೆಂಟಲ್ ವಾಶ್ ತಗೊಳ್ಳೋಣ ಸ್ನಾನ ಮಾಡ್ಸೋಕ್ಕೆ ಅಂತ ಹೇಳಿ ತಗೊಬ ಅಂತ ಹೇಳಿದ್ರು ನಮ್ಮ ಮಮ್ಮಿ. ಅದಕ್ಕೆ ತಗೊಬರೋಕ್ಕೆ ಬಂದಿದ್ದೆ. ತಗೋತಾ ಇದ್ದೀನಿ. ಇದು ಶಾಂಪೂ, ಇದು ಜೆಂಟಲ್ ವಾಶು ತಗೊಂಡು ಬಿದ್ದೋಗ್ಬಿಡ್ತು ಕೆಳಗಡೆ. ತಗೊಂಡು ಬಂದೆ. ಇವಳು ಆಟ ಆಡ್ತಾ ಇದ್ಲು ಇಲ್ಲೇ. ಸ್ನಾನದ ಮನೆ ಹತ್ರ ಬಂದೆ. ಓಪನ್ ಮಾಡೋಣ ಅಂತೇಳಿ ಓಪನ್ ಮಾಡಿದೆ. ಈ ರೀತಿ ಇರುತ್ತೆ ಒಳಗಡೆ ಡಬ್ಬಿಗಳು. ಜೆಂಟಲ್ ವಾಶು 150 ml ಇದೆ. ಶಾಂಪೂ ಅಷ್ಟೇ 200 ml ಇದೆ. ಇದು ಸೋಪ್, ಒಳ್ದು ಟೆಡಿ ಬಾರ್ ಸೋಪ್. ಇದನ್ನೇ ನಾವು ಯೂಸ್ ಮಾಡೋದು. ಒಳ್ಳೆ ರೂಪ್ ತೆಗಿದ್ದು ನಾನು ಸೋಪು ತೆಗೆದಿಟ್ಕೊಂಡೆ. ಮಮ್ಮಿ ಹೇಳಿದ್ರು ನಾನು ಸ್ನಾನ ಮಾಡಿಸ್ತೀನಿ, ಅಷ್ಟೋ ತನಕ ನೀನು ತಿಂಡಿ ಮಾಡಿ ಹೋಗು ಅಂತ ತಿಂಡಿ ಹಾಕ್ಕೊಟ್ರು. ಅದಕ್ಕೆ ನಾನು ತಿಂತಾ ಇದ್ದೆ. ಮಸಾಲ ರೊಟ್ಟಿ, ಅಕ್ಕಿ ರೊಟ್ಟಿ, ಮಸಾಲ ರೊಟ್ಟಿ ತಿಂದಮೇಲೆ ಇವತ್ತು ಸ್ನಾನ ಆಗಿತ್ತು. ಅಷ್ಟರಲ್ಲಿ ಅದಕ್ಕೆ ಅವಳಿಗೇನಾದರೂ ಕೊಡೋಣ ಅಂತ ಹೇಳಿ ಮ್ಯಾಂಗೋ, ನಾನು ತಿಂದಿದ್ನಲ್ವ, ಮತ್ತು ಇನ್ನೊಂದು ಮ್ಯಾಂಗೋ ತಗೊಂಡು ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಮೂರು ಸಲ ತೊಳಿತಾ ಇದ್ದೀನಿ. ಮಕ್ಕಳು ಫುಡ್ ಅಂದಮೇಲೆ ಹೈಜೆನಿಕ್ ಆಗಿರಬೇಕು. ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚಾಕು ಹುಡ್ತಾ ಇದ್ದೆ, ಸಿಕ್ತು. ಬೌಲ್ನು ವಾಶ್ ಮಾಡ್ಕೊಳ್ಳೋಣ ಅಂತ ಚಾಕುನು ವಾಶ್ ಮಾಡಿಕೊಂಡು ಬೌಲ್ನು ವಾಶ್ ಮಾಡ್ಕೊಂಡು ಬಂದೆ. ಕಟ್ ಮಾಡ್ತಾಯಿದ್ದೀನಿ.
ಈ ರೀತಿ ಕಟ್ ಮಾಡಿಕೊಂಡು ಒಂದು ಕಡೆ ಸೈಡು ತಗೊಂಡೆ. ಅದ್ರ ಸಿಪ್ಪೇನು ಬೇಕಾಗಿಲ್ವಲ್ಲ ಪಾಪುಗೆ, ಅದರಿಂದ ಒಳಗಡೆ ಇರೋದನ್ನೆಲ್ಲ ಸ್ವಲ್ಪ ಸ್ವಲ್ಪ ಬಿಡಿಸ್ದೆ ಚಾಕುವಿಂದನೇ. ಹೀಗೆ ಬಿಡಿಸಿ ಒಳಗಡೆನೇ ಇಟ್ಕೊಂಡಿದ್ದೆ. ಬೌಲ್ ಒಳಗಡೆ ಬಿದ್ದೋಗ್ಬಿಡ್ತು ಪೀಸು, ಎತ್ಕೊಂಡು ಹಾಕ್ತೆ. ಮತ್ತು ಫ್ರೂಟ್ಸ್ ತಿನ್ಸೋದಿದೆಯಲ್ಲ ಅದನ್ನು ಎತ್ಕೊಂಡು ಕ್ಲೀನ್ ಮಾಡಿಕೊಂಡು ತಗೊಬಂದೆ. ಅದ್ರೊಳಗಡೆ ಹಾಕ್ಕೊಟ್ರೆ ತಿಂತಾಳೆ. ಯಾವುದೇ ಫ್ರೂಟ್ಸ್ ಹಾಕ್ಕೊಟ್ರು ಮತ್ತು ಕ್ಯಾರೆಟ್ ಬೇಯಿಸ್ಕೊಟ್ರೆ, ಬೀಟ್ರೂಟ್ ಬೇಯಿಸ್ಕೊಟ್ರೆ ತಿಂತಾಳೆ. ಅದರೊಳಗಡೆ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾಳೆ. ಅದರಿಂದ ಅದ್ರೊಳಗಡೆನೇ ಹಾಕ್ಕೊಡ್ತಾ ಇದ್ದೀನಿ. ಅದಕ್ಕೆ ತುಂಬಿಸಿ ಮತ್ತು ಸ್ವಲ್ಪ ವಾಶ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಹಿಡಿತಾಯಿತ್ತು. ಅದಕ್ಕೆ ಇನ್ನೂ ಸ್ವಲ್ಪ ಹಾಕೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೆ. ಕಟ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹಿಡಿತಿತ್ತಲ್ವ ಅದಕ್ಕೆ ಹಾಕ್ತಾಯಿದ್ದೆ. ಹಾಕ್ತೆ ಮತ್ತೆ ವಾಶ್ ಮಾಡಿಕೊಂಡು ಮೇಲ್ಗಡೆ ರಸ ಎಲ್ಲ ಚೆಲ್ಕೊಬಿಟ್ಟಿತ್ತಲ್ವ, ಅದಕ್ಕೆ ನನ್ನ ಕೈಗೂ ಮೆತ್ಕೊಬಿಟ್ಟಿತ್ತಲ್ವ, ಅದಕ್ಕೆ ವಾಶ್ ಮಾಡಿಕೊಂಡು ಇವಾಗ ಪಾಪು ಕೊಡೋಣ ಅಂತ ತಗೊಂಡೋಗ್ತಾ ಇದ್ದೀನಿ. ಅವಳೆಂದಿನ ಇಷ್ಟಪಟ್ಟು ತಿಂತಾಳೆ ಇದನ್ನು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.